ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಬಹಳ ಅದ್ಭುತವಾದ ಪಿಕ್ಚರ್ ನಾವು ಪತ್ರಿ ಸಾರ್ದು ನೋಡಿದ್ವಿ. ನೋಡಿ, ಆ ಒಂದು ಗುರುವಿನ ಒಂದು ಪಿಕ್ಚರ್ ನೋಡಿದಾಗ ನಮ್ಮ ಪತ್ರಿ ಸಾರು ನಮ್ಮ PSSM ಮೂಮೆಂಟಿಗೆ ಎಷ್ಟು ಒಂದು ಮುಳ್ಳಿನಂತೆ ಇರುವ ದಾರಿಯನ್ನ ಹೂವಿನಂತೆ ಆಗಿ ಪರಿವರ್ತನೆ ಮಾಡಿ ನಮಗೆ ಕೊಟ್ಟಿದ್ದಾರಂತ ಅನ್ಸುತ್ತೆ. ಇವತ್ತು ನನ್ನ ಮನೆಯಲ್ಲಿ ನಾನು ಕುತ್ಕೊಂಡಿದ್ದೀನಿ, ನಿಮ್ಮ ಮನೆಯಲ್ಲಿ ನೀವು ಕುತ್ಕೊಂಡಿದ್ದೀರಿ. ಹಾಯಾಗಿ ಅವರವರ ಮನೆಯಲ್ಲಿ ನಾವು ಕ್ಲಾಸ್ ಮಾಡ್ತಾ ಕೇಳ್ತಾ ಕುತ್ಕೊಂಡಿದ್ದೀವಿ. ಆದ್ರೆ ಪತ್ರಿ ಸಾರ್ ಇದ್ದಾಗ ಹಾಗಲ್ಲಲ್ಲ. ಒಬ್ರಿಗೆ ಧ್ಯಾನ ಹೇಳ್ಕೊಡ್ಬೇಕಂದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಲೆ ಹೋಗಿ ತಾಸುಗಟ್ಲೆ ಕಾದು ಅವರು ಅಪಾಯಿಂಟ್ಮೆಂಟ್ ಕೊಟ್ಟಾಗ ಅವರಿಗೆ ಹೇಳ್ಕೊಡುವಂತ ದಿನಗಳು ಪತ್ರಿ ಸಾರ್ ನೋಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಅನುಕೂಲತೆ ತಂದುಕೊಟ್ಟ ಪಿತಾಮಹ ಪತ್ರಿಜಿ ಅವರಿಗೆ ಎಷ್ಟು ಕೋಟಿ ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ವೇದಿಕೆಯನ್ನು ಕೊಟ್ಟ ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆ ಸಲ್ಲಿಸುತ್ತಾ, ಡಾಕ್ಟರ್ ರಂಗನಾಥ್ ಸರ್ಗೆ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತಿನ ಒಂದು ಟಾಪಿಕ್ಗೆ ಮುಂದೆ ಹೋಗೋಣ. ನೋಡಿ, ಸೈಲೆನ್ಸ್ ಅಂದ್ರೆ ಇಲ್ಲಿ ಕೆಲವೊಂದು ಕನ್ನಡದ ಪದಗಳು ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಆಗಿ ಆ ವರ್ಡ್ ಅನ್ನು ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಸೈಲೆನ್ಸ್ ಅಂದ ತಕ್ಷಣ ನಿಶಬ್ದತೆ ಅಂತೀವಿ. ಅದೇ ಶೂನ್ಯ ಅಂದ್ರೆ ಏನ್ ಹೇಳ್ಬೇಕು? ಇಂಗ್ಲಿಷಲ್ಲಿ ಪದ ಇಲ್ಲ. ಶೂನ್ಯತೆಗೆ ಏನಂತೀರಿ? ಜೀರೋನೆಸ್ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ವರ್ಡ್ ಮ್ಯಾಚ್ ಆಗಲ್ಲ. ಶೂನ್ಯಗೆ ಪದನೇ ಇಲ್ಲ. ಆದ್ರೆ ನಮ್ಮ ಸಂಸ್ಕೃತದಲ್ಲಿ ಪ್ರತಿ ಒಂದು ಭಾವನೆಗೆ, ಲಕ್ಷ್ಯಕ್ಕೆ, ಪದದ ಅರ್ಥಕ್ಕೆ ಒಂದು ಪದ 3 ಅರ್ಥ ಕೊಡುತ್ತೆ: ಪದಾರ್ಥ, ಭಾವಾರ್ಥ, ಲಕ್ಷ್ಯಾರ್ಥ. ಅದು ಸಂಸ್ಕೃತ. ಅಂತ ಸಂಸ್ಕೃತ ಹೊತ್ತಿರುವ ನಮ್ಮ ಭಾರತ ಮತ್ತು ನಾವು ಆ ಸಂಸ್ಕೃತವನ್ನು ಮರಿತಾ ಇದ್ದೇವೆ. ಆ ಸನಾತನ ಧರ್ಮವನ್ನು ಮರಿತಾ ಇದ್ದೇವೆ. ಅದರಿಂದ ದೂರ ಹೋಗ್ತಾ ಇದ್ದೇವೆ. ಸನಾತನ ಧರ್ಮ ಅಂದ್ರೆ ಯಾವುದೋ ಒಂದು ಜಾತಿ ಅಲ್ಲ, ಅದು ಒಂದು ಜೀವನದ ಶೈಲಿ. ಆ ಜೀವನದ ಶೈಲಿಯಲ್ಲಿ ಧ್ಯಾನ ಮತ್ತು ಧ್ಯಾನ ಸಾಧನೆಯು ಕೂಡ ಅದರ ಒಂದು ಭಾಗವಾಗಿದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಈ ಒಂದು ಟಾಪಿಕ್, ಈ ಒಂದು ಸೈಲೆನ್ಸ್, ಶೂನ್ಯತೆ, ಇದಕ್ಕೆ ಧ್ಯಾನ, ಆಧ್ಯಾತ್ಮಿಕ ಮಾರ್ಗ, ಸಾಧನೆ ಮತ್ತು ಸನಾತನ ಧರ್ಮ, ಇದು ಎಲ್ಲವೂ ಇಂಟರ್ಲಿಂಕ್ ಆಗಿದೆ. ನೋಡಿ, ರಮಣ ಮಹರ್ಷಿ ಅವರು 12 ವರ್ಷ ಇದ್ದಾಗ ಅವರು ಮೌನ ಆಗ್ಬಿಟ್ರಂತೆ, ಸಾಧನೆ ಕುತ್ಕೊಂಡ್ಬಿಟ್ರಂತೆ. ಎಷ್ಟೋ ವರ್ಷ ಅವರ ಸಾಧನೆ ಎಷ್ಟು ಕಠೋರವಾಗಿತ್ತು ಅಂತಂದ್ರೆ, ಅವರ ಕಾಲಿನ ಹತ್ತಿರ ಕೆಲವೊಂದು ಭಾಗ ಚರ್ಮ ಹುಳಗಳು ತಿಂದ್ರೂ ಅವರು ಧ್ಯಾನದಿಂದ ಎದ್ದಿರ್ಲಿಲ್ಲಂತೆ. ಎಷ್ಟು ಕಠೋರ ಸಾಧನೆ ಅವತ್ತು. ನಾವೊಂದು
ಸಣ್ಣ ಇರುವಿ ಕಚ್ಚಿರ ಸಾಕ್ ಟಕ್ ಅಂತ ಎದ್ಬಿಡ್ತೀವಿ, ಬೇಡಪ್ಪ ನಂಗೆ ಧ್ಯಾನ ಆಗಲ್ಲ ಅಂತ. ಆದ್ರೆ ಎಷ್ಟು ಕಠೋರವಾಗಿ, ಎಷ್ಟು ಹಠದಿಂದ, ಎಷ್ಟು ನಿಷ್ಠೆಯಿಂದ ಮಾಡಿರ್ಬೇಕು ಅವರು. ಇದೆಲ್ಲದಕ್ಕೂ ಯಾವುದು ಬುನಾದಿ, ಭದ್ರ ಬುನಾದಿ ಅಂತಂದ್ರೆ, ಭದ್ರ ಬುನಾದಿ ಯಾದಪ್ಪ ಅಂತಂದ್ರೆ ಮಾಡಬೇಕು ಅನ್ನೋ ಸಂಕಲ್ಪ ಐತಲ್ಲ, ಅದೇ ಭದ್ರ ಬುನಾದಿ. ಒಂದು ಕಟ್ಟಡ 3 ಅಂತಸ್ತು, 4 ಅಂತಸ್ತು, 10 ಅಂತಸ್ತು ಸರಿಯಾಗಿ ನಿಂತಿರ್ಬೇಕಂದ್ರೆ ಅದ್ರ ಬುನಾದಿ ಸರಿಗಿರ್ಬೇಕು. ಬುನಾದಿ ಭದ್ರತೆ ಇಲ್ಲದೆ ಕಟ್ಟಿದಾಗ ಆ ಬಿಲ್ಡಿಂಗು ಬಿದ್ದೋಗ್ಬಿಡುತ್ತೆ. ಅದೇ ರೀತಿ ಈ ಒಂದು ಎಲ್ಲ ಧ್ಯಾನ, ಸಾಧನೆ, ನಿಶಬ್ದತೆ, ಆಧ್ಯಾತ್ಮಿಕ ಎಲ್ಲದಕ್ಕೂ ಭದ್ರ ಬುನಾದಿ ಅಂದ್ರೆ ಸನಾತನ ಧರ್ಮ. ಅಂತ ಒಂದು ಸನಾತನ ಧರ್ಮ ಇರುವಂತ ಭಾರತದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಿಜಕ್ಕೂ ನಾವು ಭಾಗ್ಯಶಾಲಿಗಳು. ಸತ್ಯಯುಗದಿಂದ ಬರುತ್ತಿರುವ ಒಂದು ಧರ್ಮ ಅಂದರೆ ಸನಾತನ ಧರ್ಮ. ಇದು ಸನಾತನ ಧರ್ಮ ಅಂದರೆ ಜಾತಿ ಅಲ್ಲ, ಸನಾತನ ಧರ್ಮ ಅಂದ್ರೆ ಜೀವನದ ಒಂದು ಶೈಲಿ. ಇದನ್ನ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳಷ್ಟು ಜನ ಸನಾತನ ಧರ್ಮನ್ನ ಇದು ಒಂದು ಜಾತಿ ಅನ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಾಗುತ್ತೆ, ಜಾತಿ ಅಲ್ಲ. ಹಾಗೆಯೇ ಭಗವದ್ಗೀತಾ ಬರೇ ಹಿಂದೂಗಳಿಗೆ ಮಾತ್ರ ಸೀಮಿತ ಅಂತ ಯಾವತ್ತು ಅನ್ಕೋಬೇಡಿ. ಐನ್ಸ್ಟೀನ್ ಕೂಡ ಭಗವದ್ಗೀತಾ ಓದಿದವರು. ಎಷ್ಟೋ ಸೈಂಟಿಸ್ಟ್ಗಳು, ಪ್ರೊಫೆಸರ್ಗಳು ಭಗವದ್ಗೀತವನ್ನು ಪಠನೆ ಮಾಡಿದ್ದಾರೆ. ಅವರ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಹೊರಬರೋದಕ್ಕೆ ದಾರಿ ಗೊತ್ತಾಗ್ಲಾರದಾಗ ಭಗವದ್ಗೀತೆಯನ್ನು ಪಠನೆ ಮಾಡಿ ಅಲ್ಲಿಂದ ಅವರು ಸಲೀಸಾಗಿ ಹೊರಗೆ ಬಂದಿದ್ದಾರೆ. ಇದು ಹೇಗ್ ಸಾಧ್ಯ? 5,000 ವರ್ಷಗಳ ಹಿಂದೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತಾ ಬೋಧನೆ ಮಾಡಿದ. ಅದು ಅರ್ಜುನನಿಗಲ್ಲ, ಇಡೀ ಮಾನವ ಸಮಾಜಕ್ಕೆ ಬೋಧನೆ ಮಾಡಿದ. ಒಬ್ರಿಗಾಗಿದ್ರೆ ಅದು ಅರ್ಜುನನ ಒಬ್ಬನಿಗೆ ಅದು ಸೀಮಿತವಾಗ್ತಿತ್ತು. ಆತನ ಒಂದು ಪ್ರಶ್ನೆಗೆ, ಅನುಮಾನಕ್ಕೆ, ಆತನ ದುಃಖಕ್ಕೆ ಮಾತ್ರ ಉತ್ತರವಾಗಿರ್ತಿತ್ತು. ಆದರೆ ಭಗವದ್ಗೀತವನ್ನು ಯಾರೇ ತೆಗೆದು ನೋಡಿದಾಗ, ಯಾರೇ ಅದನ್ನು ಓದಿದಾಗ, ಯಾರೇ ಅವರಿಗೆ ಡೌಟ್ ಇದ್ದಾಗ ಓದಿದಾಗ ಅವರಿಗೆ ಸರಿಯಾದ ಉತ್ತರ ಸಿಗುತ್ತೆ. ದಟ್ ಈಸ್ ಭಗವದ್ಗೀತಾ. ಆದ್ರೆ ಇದು ಹೇಗೆ ಅರ್ಜುನನಿಗೆ ಒಂದೇ ಹೇಳ್ದ ಅಂತ ನಾವು ಹೇಳೋಕ್ಕಾಗಲ್ಲ. ಅರ್ಜುನನಿಗೆ ಒಂದೇ ಬೋಧಿಸಿದ್ರೆ ಅರ್ಜುನನಿಗೆ ಮಾತ್ರ ಉತ್ತರ ಸಿಕ್ತಿತ್ತು. ಪ್ರತಿ ಒಬ್ಬ ಮನುಷ್ಯನು ಯಾರು ಭಗವದ್ಗೀತಾ ತೆಗೆದು ನೋಡಿದಾಗ ಅವನಿಗೆ ಉತ್ತರ ಸಿಗುತ್ತೆ ಅಂದಮೇಲೆ ಇದು ಇಡೀ ಮಾನವ ಸಮಾಜಕ್ಕೆ ಕೊಟ್ಟಿರುವ ಒಂದು ಕೊಡುಗೆ, ಕೃಷ್ಣನ ಒಂದು ಬೋಧನೆ, ಕೃಷ್ಣನ ಒಂದು ಉಡುಗೊರೆ ಅಂತ ಹೇಳ್ಬೋದು. ಅಂತ ಒಂದು ಭಗವದ್ಗೀತಾನ ನಮ್ಮ ಭಾರತದಲ್ಲಿ ಸ್ಕೂಲ್ಸ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡೋದನ್ನ ವಂಚಿತ ಮಾಡಿಬಿಟ್ರಿ. ನಾವೆಲ್ಲ ವಂಚಿತರಾಗ್ಬಿಟ್ವಿ. ಯಾರೋ ಒಂದು ಪಂಗಡದವರು ಯಾವುದೋ ಒಂದು ಸ್ವಾರ್ಥದಿಂದ, ಯಾವುದೋ ಒಂದು ವೋಟ್ ಬ್ಯಾಂಕಿಂದ ಇಡೀ ಸನಾತನ ಧರ್ಮವನ್ನು ಪಾಲಿಸೋ ಅಂತ ನಮ್ಮೆಲ್ಲರನ್ನು ಭಗವದ್ಗೀತೆಯಿಂದ ವಂಚನೆ ಮಾಡಿಬಿಟ್ರು. ಆದ್ರೆ ಇದನ್ನ ಮುಂದೆ ಬರುವ
ಪೀಳಿಗೆ ಕೂಡ ಹಾಗೆ ವಂಚಿತ ಆಗಿರೋದಕ್ಕೆ ನಾವೆಲ್ಲರೂ ಸೇರಿ ಬಿಡಬಾರ್ದು. ನಮಗೆ ಸಿಕ್ಕಿಲ್ಲ, ಆದರೆ ಮುಂದೆ ಬರುವ ಜನರೇಷನ್ಗೆ, ಮುಂದೆ ಬರುವ ಮಕ್ಕಳಿಗೆ ನಾವು ಇದನ್ನ ಕೊಡಬೇಕು ಅನ್ನೋ ದೃಢ ಸಂಕಲ್ಪ ನಾವು ಮಾಡಬೇಕು. ಗುರುಕುಲ್ ಸ್ಟೈಲ್ ಆಫ್ ಎಜುಕೇಶನ್ ವಾಪಸ್ ಬರಬೇಕು ಅಂತ ಪಟ್ಟಿಡಿಬೇಕು. ಗುರುಕುಲ್ ಪದ್ಧತಿಯ ಶಿಕ್ಷಣ ಬಂದಾಗ ಅಲ್ಲಿ ಭಗವದ್ಗೀತಾ ಸರ್ವೇ ಸಾಮಾನ್ಯವಾಗ್ಬಿಡುತ್ತೆ. ಸಂಸ್ಕೃತ ಅದರ ಒಂದು ಭಾಷೆ ಆಗುತ್ತೆ, ಹೇಳ್ಕೊಡುವ ವಿಧಾನನೂ ಸಂಸ್ಕೃತ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲದಕ್ಕೂ ಪರಿಷ್ಕಾರ ನಮ್ಮ ಗುರುಕುಲ್ ಪದ್ಧತಿಯ ಶಿಕ್ಷಣ. ಅದು ಬಂದ್ರೆ ನಾವು ಸಂಸ್ಕೃತವನ್ನು ಕಲಿಯೋದಕ್ಕೂ ಆಗುತ್ತೆ, ಪ್ಲಸ್ ನಮ್ಮ ಭಗವದ್ಗೀತೆಯಿಂದ ವಂಚಿತರಾಗಲು ಸಾಧ್ಯವಿಲ್ಲ. ಅದರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಆ ಆಪ್ಷನ್ ಸಿಗುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ಅದಕ್ಕಿಂತ ಇನ್ನ ಒಂದು ಕೈ ಮುಂದೋದ್ರೆ ಮನಸ್ಸು ಯೋಚಿಸುತ್ತಿರುವ ಯೋಚನೆಗಳು, ಆ ಯೋಚನೆಗಳೇ ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ, ನಮ್ಮ ಪ್ರತಿ ಒಂದು ಕ್ಷಣಗಳನ್ನು ನಿರ್ಧಾರ ಮಾಡುತ್ತೆ. ಆದ್ರೆ ಒಬ್ಬರ ಜೀವನ ಚೆನ್ನಾಗಿರುತ್ತೆ, ಇನ್ನೊಬ್ಬರ ಜೀವನ ನರಕವಾಗಿರುತ್ತೆ. ಯಾಕೆ? ಅವರ ಯೋಚನೆಯ ಹೇಗಿರುತ್ತೋ ಹಾಗೆ ಅವರ ಜೀವನವು ನಿರ್ಧಾರಿತವಾಗಿರುತ್ತೆ. ಸಕಾರಾತ್ಮಕ ಯೋಚನೆಯುಳ್ಳ ಜೀವನ ಸಕಾರಾತ್ಮಕವಾಗಿರುತ್ತೆ, ನಕಾರಾತ್ಮಕ ಯೋಚನೆಯುಳ್ಳ ಜೀವನ ನಕಾರಾತ್ಮಕವಾಗಿರುತ್ತೆ. ಎಲ್ಲವೂ ಯೋಚನೆ. ಯಾಕೆ ಈ ಯೋಚನೆಯನ್ನು ಬದಲಾಯಿಸ್ತಾ ಇಲ್ಲ ನಾವು? ವೈ ಆಲ್ವೇಸ್ ವಿ ರಿಸೀವ್ ನೆಗೆಟಿವ್ ಥಾಟ್ಸ್ ಅಂತ ಯೋಚನೆ ಮಾಡಿದಾಗ, ಅದರ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಅವಾಗ ಬರುತ್ತೆ ನಮ್ಮ ಜೀವನದಲ್ಲಿ ಧ್ಯಾನದ ಬೆಳಕು. ಧ್ಯಾನದ ಬೆಳಕು ಯಾರೋ ಒಬ್ರು ನಿಮ್ಮ ಹಾಗೆ, ಮಹಾವತಾರ್ ಫೌಂಡೇಶನ್ ಹಾಗೆ, PMC ಕನ್ನಡ ಹಾಗೆ, ರೇವತಿ ಮೇಡಮ್ ಹಾಗೆ, ಮತ್ತೊಬ್ಬರ ಹಾಗೆ ಯಾರ ಕಡೆಯಿಂದನೋ ಆ ಧ್ಯಾನದ ಬೆಳಕು ಅವರ ಜೀವನದಲ್ಲಿ ಬರುತ್ತೆ. ಯಾವಾಗ ನಕಾರಾತ್ಮಕ ಯೋಚನೆ ನನ್ನದು ಯಾಕಾಗಿದೆ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ನಾನು ಅಧ್ಯಯನ ಮಾಡಿದಾಗ ನನಗೆ ಧ್ಯಾನದ ಬೆಳಕು ಸಿಗುತ್ತೆ. ಧ್ಯಾನದ ಬೆಳಕು ಸಿಕ್ಕ ನಂತರ ಅಲ್ಲಿಗೆ ಸುಮ್ಮನಾದರೆ ನನ್ನ ಯೋಚನೆಯ ಪದ್ಧತಿ ಬದಲಾಗದು. ಧ್ಯಾನದ ಬೆಳಕು ಸಿಕ್ಕ ನಂತರ ಅದನ್ನು ಇಟ್ಕೊಂಡು ಅಧ್ಯಯನ ಮಾಡಿದಾಗ ಸಾಧನೆಗೊಳಗಾಗ್ತೀವಿ. ಆ ಸಾಧನೆ ಮಾಡಿದಾಗ ನಾವು ಶೂನ್ಯಲ್ಲಿ ಹೋಗ್ತೀವಿ. ಇವತ್ತಿನ ಟಾಪಿಕ್ ಇಷ್ಟೊತ್ತಾದ ಮೇಲೆ ಬಂತು ನೋಡ್ರಿ ಸರ್. ಯಾಕೆಂದ್ರೆ ಆ ಶೂನ್ಯ ಅನ್ನೋದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ, ಆದ್ರೆ ಅದರ ಹಿಂದಿನ ಬುನಾದಿಯನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಅದರ ಹಿಂದೆ ಹೇಗಿರ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಬೋದು. ಆದ ನಂತರ ಹೇಗಾಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಬೋದು, ಹೊರತು ಆ ಶೂನ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಸಾಧ್ಯ. ಇಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಓನ್ಲಿ. ವಿವರಿಸಲು ಆಗಲ್ಲ, ಅದನ್ನ ಅನುಭವಿಸಬೇಕು. ಆದ್ರೆ
ಆ ಶೂನ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾವ್ ಹೇಗಿದ್ವಿ, ಆ ಹಾದಿ ಎಂತದು, ಯಾವ ಹಾದಿಯಲ್ಲಿ ಹೋದ್ರೆ ನಾವು ಶೂನ್ಯತೆಗೆ ಸೇರ್ತೀವಿ, ಶೂನ್ಯತೆ ಸೇರಿದ ನಂತರ ನಮ್ಮ ಜೀವನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿವರಣೆ ಮಾಡಬಹುದು. ಹೀಗೆ ಧ್ಯಾನದ ಬೆಳಕು ಬಂದ ನಂತರ ಆ ಧ್ಯಾನ ಮಾಡುತ್ತಾ ನಾವು ಸಾಧನೆಗೆ ಒಳಗಾಗ್ತೀವಿ. ಆ ಸಾಧನೆ ಮಾಡುತ್ತಾ ಮಾಡುತ್ತಾ ನಾವು ಒಂದು ಶೂನ್ಯದ ಅನುಭವವನ್ನು ಮಾಡ್ತೀವಿ. ಅಂತ ಒಂದು ಶೂನ್ಯದ ಅನುಭವ ರಮಣ ಮಹರ್ಷಿ 12ನೇ ವರ್ಷಕ್ಕೆ ಮಾಡಿದ್ರು. ಸ್ವಾಮಿ ವಿವೇಕಾನಂದ ಅವರು ಅವರ ಒಂದು 24ನೇ ವಯಸ್ಸಿನಲ್ಲೋ ಇಲ್ಲ 22ನೇ ವಯಸ್ಸಿನಲ್ಲಿ ಅವರು ಮಾಡಿದ್ರು. ಕೃಷ್ಣ ತನ್ನ ತನ್ನ 6ನೇ ವಯಸ್ಸಿನಲ್ಲೇ, ಸಾರಿ 10ನೇ ವಯಸ್ಸಿನಲ್ಲಿ ಆ ಅನುಭವ ಮಾಡಿದ್ರು. ರಾಮ 8ನೇ ವಯಸ್ಸಿನಲ್ಲೇ ಆ ಅನುಭವ ಮಾಡಿದ. ಆಂಜನೇಯ ತನ್ನ 3ನೇ ವಯಸ್ಸಿನಲ್ಲಿ ಅದನ್ನು ಅನುಭವ ಮಾಡಿದ. ನೋಡಿ, ಈ ಒಬ್ಬರು ಆ ಶೂನ್ಯತೆಯನ್ನು ಅನುಭವಿಸಿದ್ದಾರೆ. ಈ ಆಂಜನೇಯ ತನ್ನ ತಾಯಿನಿಂದ ಧ್ಯಾನವನ್ನು ಕಲಿತು ಆ ಶೂನ್ಯತೆಯನ್ನು ಅನುಭವಿಸಿದ. ಆದ್ರೆ ಈ ರಾಮ ಮತ್ತು ಕೃಷ್ಣರು ಅವರ ಗುರುಕುಲಕ್ಕೆ ಹೋದ ನಂತರ ಕಲಿತು ಅವರು ಅನುಭವಿಸಿದ್ರು. ನೋಡ್ರಿ, ಇಲ್ಲಿ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗುರುಕುಲ ಅನ್ನೋದು ಯಾಕೆ ಬಹಳ ಮಹತ್ತರವಾದದ್ದು ಅಂದ್ರೆ, 8ನೇ ಆಯುವಲ್ಲೇ ಗುರುಕುಲ ಏನ್ ಮಾಡ್ತು, ಆ ಒಂದು ಮಗುಗೆ ಧ್ಯಾನದ ಬೆಳಕು ಕೊಟ್ಟು ಸಾಧನೆ ಮಾಡೋದು ಹೇಳ್ಕೊಟ್ಟು ತನ್ನ ಒಳಗಿನ ಪ್ರಪಂಚವನ್ನು ತೋರಿಸ್ಕೊಡ್ತು. ಆದ್ರೆ ನಮ್ಮ ಸ್ಕೂಲ್ ಏನ್ ಮಾಡ್ತಾ ಇದೆ, ಕಂಠಪಟ ಹಾಕ್ಸ್ತಾ ಇದೆ, ಡಿಪ್ರೆಷನ್ ಕೊಡ್ತಾ ಇದೆ, ಕಾಂಪಿಟೇಷನ್ ಕೊಡ್ತಾ ಇದೆ. ನಮ್ಮ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ? ತನ್ನನ್ನು ತಾನು ಅರಿಯದೆ ಇನ್ನೊಬ್ಬರ ಒತ್ತಡಕ್ಕೆ ಓದುತ್ತಾ ಮುಂದೆ ಸಾಗಲು ಅವನಿಗೆ ಕಾಣೋದು ಅಂಧಕಾರ. ಏನು ಕಾಣಲ್ಲ ಅವನಿಗೆ. ಇನ್ನೊಬ್ರು ಒತ್ತಡ, ಕಾಂಪಿಟೇಷನ್, ಆ ಒತ್ತಡ ಕಾಂಪಿಟೇಷನ್ ಅಲ್ಲಿ ಮುಂದೆ ಹೋಗ್ತಾನೆ. ಅವನಿಗೆಲ್ಲ ರೋಡ್ ಬ್ಲಾಕ್ ಆಗ್ಬಿಡುತ್ತೆ, ಕತ್ಲು ಕಾಣಿಸುತ್ತೆ. ಅವನಿಗೆ ಒಂದೇ ಒಂದು ಥಾಟ್ ಹೊಳೆಯುತ್ತೆ, ಸೂಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ಅವನಿಗೆ ಏನು ಗೊತ್ತೇ ಇಲ್ಲ. ಅವನಿಗೆ ಯಾಕೆ ಸೂಸೈಡ್ ಮಾಡ್ಕೊಳ್ತಾನೆ ಅಂದ್ರೆ, ಅವನಿಗೆ ಅವನ ಬಗ್ಗೆ ಏನು ಗೊತ್ತಿಲ್ಲದೆ ಅವನ್ ಸೂಸೈಡ್ ಮಾಡ್ಕೊಳ್ತಾನೆ. ಅದೇ ಗುರುಕುಲ್ ಪದ್ಧತಿ ಏನ್ ಮಾಡುತ್ತೆ ಅಂತಂದ್ರೆ, ಫಸ್ಟ್ ಏನು ಕಲಿಸ್ಕೊಡಲ್ಲ, ಅವನನ್ನ ನಿಶಬ್ದತೆಯಿಂದ ಕೂಡಲು ಕಲಿಸ್ಕೊಡುತ್ತೆ. ಅವನ ಒಂದು ನಿಶಬ್ದತೆ, ಅವನ ಒಂದು ಶೂನ್ಯತೆಯನ್ನು ಅನುಭವಿಸಲು ಅವಕಾಶ ಕೊಡುತ್ತೆ, ಮಾರ್ಗದರ್ಶನವನ್ನು ಕೊಡುತ್ತೆ. ಆವಾಗ ಆ ಮಗು ಅವನ ಜೀವ ಆಯು ಇರೋವರೆಗೂ ಆತ್ಮಹತ್ಯೆ ಮಹಾಪಾಪ ಅನ್ನೋ ಜ್ಞಾನ ಹೊಂದಿದ ಮಗು ಯಾವತ್ತಿಗೂ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಆದ್ರೆ ತನ್ನ ಜೀವನದ ಬೆಲೆನೇ ಗೊತ್ತಿಲ್ಲ, ಒಂದು ಒತ್ತಡಕ್ಕೆ ಸಿಲುಕಿ ಒದ್ದಾಡುವ ಮಗು ಆತ್ಮಹತ್ಯೆಗೆ ಒಳಗ. ಯಾಕೆ? ಸನಾತನ ಧರ್ಮ, ಧ್ಯಾನದ ಬೆಳಕು, ಜೀವನದ ಮೌಲ್ಯ ಯಾಕೆ ಬೇಕು, ಗುರುಕುಲ ಶಿಕ್ಷಣ ಯಾಕೆ ಬೇಕು ಅಂತಂದ್ರೆ, ಆ ಮಗು ತನ್ನ ಬಗ್ಗೆ ತಾನು ತಿಳ್ಕೋಬೇಕು, ತನ್ನಲ್ಲಿ ಇರುವ ಆ ದೈವತ್ವವನ್ನು ಅನುಭವಿಸಬೇಕು, ತನ್ನಲ್ಲಿರುವ ಶೂನ್ಯತೆ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತಂದ್ರೆ ಸನಾತನ ಧರ್ಮ ಬೇಕು, ಗುರುಕುಲ್ ಪದ್ಧತಿ ಬೇಕು, ಧ್ಯಾನ ಬೇಕು.
ಅದು ಇದ್ದ ಹಾಗೆ ಮಾತ್ರ ಮಗುವಿಗೆ ಇವೆಲ್ಲವೂ ಸಿಗ್ತವೆ. ಅವಿಲ್ದಂಗೆ ಸಿಗಲ್ಲೇನ್ ಸಾರ್ ಅಂತ ಪ್ರಶ್ನೆ ಕೇಳ್ಬೋದು. ಸಿಗುತ್ತೆ. ಆದ್ರೆ ಅದಕ್ಕೆ ತಾಯಿ ಮಾತ್ರ ಸಾಧ್ಯ. ತಾಯಿಯಿಂದ ಮಾತ್ರ ಸಾಧ್ಯ. ಶಿಕ್ಷಣ ಸಂಸ್ಥೆ, ಒಂದು ಗುರುಕುಲ, ಒಂದು ಶಿಕ್ಷಣ ಪದ್ಧತಿ, ಒಂದು ಎಜುಕೇಶನ್ ಸಿಸ್ಟಮು ಎಲ್ಲ ಒಂದು ಕಡೆ ಆದ್ರೆ ತಾಯಿ ಮಾತ್ರ ಒಂದ್ ಕಡೆ. ಎಲ್ಲವನ್ನು ಮೀರಿ ನಿಂತಿರ್ತಾಳ ತಾಯಿ. ಅಂತ ತಾಯಿ ಆಕೆ ಡಿಸೈಡ್ ಮಾಡಿದ್ರೆ, ನಿರ್ಧಾರ ಮಾಡಿದ್ರೆ ಇವು ಯಾವ ಬೇಡ ರೀ. ಆ ಮಗುವನ್ನ ಉನ್ನತ ಸ್ಥಿತಿಯಲ್ಲಿ ತಗೊಂಡು ಹೋಗ್ಬೋದು. ಒಂದು ಅದ್ಭುತವಾದ ಮಾನವನಾಗಿ, ಅದ್ಭುತವಾದ ಸಾಕ್ಷಾತ್ಕಾರ ಆಗಿರುವ ಮಾನವನಾಗಿ ತಯಾರು ಮಾಡ್ಬೋದು. ಆ ತಾಯಿ ಒಂದು ಡಿಸೈಡ್ ಮಾಡಿದ್ರೆ. ಐನ್ಸ್ಟೀನ್ ಸ್ಕೂಲಿಂದ ಅವರು 8ನೇ ಕ್ಲಾಸ್ ಇದ್ದಾಗ ಅವರ ಸ್ಕೂಲಿಂದ ಅವರ ತಾಯಿಗೆ ಒಂದು ಲೆಟರ್ ಬರುತ್ತೆ. ಏನಂತ ಬರುತ್ತೆ? ನಿಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ, ಅವನಿಗೆ ಹೇಳ್ಕೊಡೋದಕ್ಕೆ ನಮ್ಗೆ ಆಗೋಲ್ಲ, ಅವನಿಗೆ ಯಾವ್ದಾದ್ರೂ ಮೆಂಟಲಿ ಚಾಲೆಂಜ್ ಇರೋ ಸ್ಕೂಲಲ್ಲಿ ಸೇರಿಸ್ರಿ ಅಂತೇಳಿ ಒಂದು ಲೆಟರ್ ಬರುತ್ತೆ. ಬಂದಾಗ ತಾಯಿ ಕಣ್ಣಾಗ ನೀರು ಬರುತ್ತೆ. ಆದ್ರೆ ಮಗು ಬಂದ ತಕ್ಷಣ ಕೇಳ್ತಾನೆ ಏನಂತ ಬರ್ದಿದ್ದಾರೆ ಅಂತ. ತಾಯಿ ಏನಂತ ಹೇಳ್ತಾಳೆ? ಇಲ್ಲ, ನಿಮ್ಮ ಮಗು ಬಹಳ ಹುಷಾರಾಗಿದ್ದಾನೆ, ಇಷ್ಟು ಹುಷಾರಿರುವ ಮಗುಗೆ ನಮಗೆ ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ, ಆ ಕಾರಣದಿಂದ ನಮ್ಮ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ. ನೋಡಿ, ತಾಯಿ ತನ್ನ ಮಗುವಿಗೆ ಕೊಡುವ ಶಿಕ್ಷಣ ಇದು. ಮುಂದೆ ಅವನು ಐನ್ಸ್ಟೀನ್ ದೊಡ್ಡ ಸೈಂಟಿಸ್ಟ್ ಆದ. ಯಾರ ಭರವಸೆ, ಯಾರ ಶಿಕ್ಷಣ, ಯಾರ ಒಂದು ತಯಾರಿ ಅಂದ್ರೆ ತಾಯಿಯ ತಯಾರಿ. ಯಾವ ಇನ್ಸ್ಟಿಟ್ಯೂಟ್ ಇದ್ದಿಲ್ಲ, ಯಾವ ಶಿಕ್ಷಣ ಸಂಸ್ಥೆ ಇದ್ದಿಲ್ಲ. ಒಂದೇ ಒಂದು ಭರವಸೆ, ಒಂದೇ ಒಂದು ಶಿಕ್ಷಣ ಅಂದ್ರೆ ತಾಯಿಯ ಶಿಕ್ಷಣ. ನಾನು ಅದಕ್ಕೆ ಹೇಳಿದ್ದು, ಇವೆಲ್ಲ ಎಜುಕೇಶನ್ ಸಿಸ್ಟಮು, ಗುರುಕುಲ ಪದ್ಧತಿ ಎಲ್ಲವೂ ಒಂದು ಕಡೆ ಆದ್ರೆ ತಾಯಿ ಮಾತ್ರ ಅವೆಲ್ಲರ ಮೇಲೆ ನಿಲ್ತಾಳೆ ಅಂತ ಹೇಳಿದ್ದು. ಇವೆರಡರಿಂದ ಮಾತ್ರ ಸಾಧ್ಯ. ಅದಕ್ಕೆ ಪ್ರತಿಯೊಂದು ತಾಯಿ ತನ್ನ ಮಕ್ಕಳು ಚಿಕ್ಕಂದಾದಾಗ, ಚಿಕ್ಕಂದಿನಲ್ಲಿ ಅವರಿಗೆ ಸಮಯ ಕೊಡುವುದು ಬಹಳ ಮುಖ್ಯ. ಯಾಕೆ ತಂದೆ ಸಮಯ ಕೊಡಬಾರ್ದ ಅಂತ ಹೇಳ್ತೀವಿ? ಕೊಡ್ಬೇಕು, ಇಲ್ಲವಲ್ಲ. ಆದ್ರೆ ಒಂದು ಪರಿವಾರದ ಜವಾಬ್ದಾರಿಯಲ್ಲಿ ಅವನು ಹೊರಗಡೆ ಇರ್ತಾನೆ. ಆದ್ರೆ ತಾಯಿ ಪರಿವಾರದ ಜವಾಬ್ದಾರಿ ಹೊತ್ತು ಮನೆಯಲ್ಲಿರ್ತಾಳೆ. ತಾಯಿಗೆ ಮಗುವಿಗೆ ಸಮಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಸರ್, ನಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಾಪ್ಗೆ ಕೊಡಕ್ಕೆ ಸಮಯ ಇಲ್ಲ, ಇನ್ನು ನನ್ನ ಮಗುವಿಗೆ ಏನ್ ಸಮಯ ಕೊಡ್ಲಿ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತೆ ವಾಟ್ಸಾಪು, ಇನ್ನೂ ಯಾವುದೋ ಒಂದು ಆ್ಯಪು, ಆ ಎಲ್ಲ ಆ್ಯಪ್ನಲ್ಲಿ ನಿಮಗೆ ನಿಮ್ಮ ಸಮಯವನ್ನು ಕಳ್ತನ ಮಾಡುವ ಕಳ್ಳರವರು. ದೇ ಆರ್ ದಿ ಲೀಗಲ್ ರಾಬರ್ಸ್. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸಮಯ ಕಳ್ತನ ಮಾಡ್ಬಿಡ್ತಾರ. ಫ್ರೀ 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 ಅಂತೇಳಿ ನಿಮ್ಮ ಟೈಮ್ನೇ ತಿಂದು ಹಾಕಿ ಹೋಗ್ಬಿಡ್ತಾರೆ. ಎಲ್ಲರೂ ಅನ್ಕೊಂತಿರ್ತಾರೆ ವಾಟ್ಸಪ್ ಫ್ರೀ ಕೊಟ್ಟಿದ್ದಾರೆ, ಫೇಸ್ಬುಕ್ ಫ್ರೀ ಕೊಟ್ಟಿದ್ದಾರೆ, ಯೂಟ್ಯೂಬ್ ಫ್ರೀ ಕೊಟ್ಟಿದ್ದಾರೆ. ಹೌದ್ರಿ ಸಾಮಾರೆ, ಎಲ್ಲ ಫ್ರೀ ಕೊಟ್ಟಿದ್ದಾರೆ. ನಿಮ್ಮ ಟೈಮ್ನ ತಗೊಂತ ಇದಾರಲ್ರಿ ಅವರು.
ದ ವ್ಯಾಲ್ಯುಬಲ್ ಟೈಮ್ ವಿಚ್ ನೆವರ್ ರಿಟರ್ನ್ಸ್. ವಾಪಸ್ ಬರಲಾರ್ದಂತ ಸಮಯವನ್ನು ಅವರು ಅದಕ್ಕೆ ಪಣವಾಗಿ ತಗೊಂತಾ ಇದ್ದಾರೆ. ಇದನ್ನ ನಾವ್ ಯಾಕೆ ಗಮನಿಸ್ತಾ ಇಲ್ಲ? ಮಗು ಜಾಸ್ತಿ ಹತ್ತಾಗ ಆ ಮಗುವಿಗೆ ಮೊಬೈಲ್ ಕೊಟ್ಟು ಸುಮ್ಮನೆ ಮಾಡ್ಬಿಡ್ತಾರ. ಆದ್ರೆ ಮುಂದೆ ಆ ಮಗು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ. ಆ ಮೊಬೈಲ್ ಇಲ್ಲ, ಪ್ರತಿ ಒಂದ್ಸಲ ಹತ್ತಾಗ ಮೊಬೈಲ್ ಬೇಕನ್ಸುತ್ತೆ ಅದಕ್ಕೆ. ಆ ಒನ್ಸ್ ಆ ಮಗು ಸ್ಕ್ರೀನಿಗೆ ಅಡಿಕ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಬುಕ್ ಓದೋ ಅಭ್ಯಾಸನೇ ಇರಲ್ಲ. ಯಾಕೆ ಈಗಿನ ಜನರೇಷನ್ ಎಲ್ಲ ಬುಕ್ ಓದಕ್ಕೆ ಹಿಂದೆ ಸರಿತಾ ಇದೆ ಅಂದ್ರೆ ದೇ ಆರ್ ಅಡಿಕ್ಟೆಡ್ ಟು ಸ್ಕ್ರೀನ್ ಅಂಡ್ ದೇ ನೆವರ್ ಗೋ ಟು ದಿ ಬುಕ್ಸ್. ಅವ್ರ ಬುಕ್ಸ್ ಬೇಡ ಅಂತಾರೆ. ಸ್ಲೋ ಆಗಿ ಓದೋದು, ಅದು ಇಷ್ಟೇ ವರ್ಡ್ಸ್ ನೋಡೋದು ಬೇಡ. ಫ್ಯಾಸಿನೇಟಿಂಗ್ ಕಲರ್ಸು ಎಲ್ಲ ಇರುವಂತ ಸ್ಕ್ರೀನಿಗೆ ಅಡಿಕ್ಟ್ ಆದವರು ಒಂದೇ ಬ್ಲ್ಯಾಕ್ ವರ್ಡ್ಸ್ ನ ಓದ್ಬೇಕಂದ್ರೆ ಆಗಲ್ಲ ಅವ್ರಿಗೆ. ಅದಕ್ಕೆ ಒಂದು ಸಲ ನಿಮ್ಮ ಮಗುವಿಗೆ ಮೊಬೈಲ್ ಕೊಡಬೇಕಾದ್ರೆ ಯೋಚನೆ ಮಾಡ್ರಿ. ನಿಮ್ಮ ತಂದೆ ತಾಯಿಯರು ನೀವು ಚಿಕ್ಕಂದಲ್ಲಿದ್ದಾಗ ಮೊಬೈಲ್ ಕೊಟ್ಟಿದ್ರೆ ನೀವು ಈ ಸ್ಥಿತಿಗೆ ಬರ್ತಿದ್ರ? ಯೋಚನೆ ಮಾಡಿ. ಆ ಯೋಚನೆ ಮಾಡಿ ಆಮೇಲೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿ. ನೀವು ಚಿಕ್ಕಂದಿನಲ್ಲಿ ಮೊಬೈಲೇ ಇದ್ದಿಲ್ಲ ಬಿಡಿ, ಅದು ಬೇರೆ ಮಾತು. ಆದ್ರೆ ಇದ್ದಿದ್ರೆ ಕೊಟ್ಟಿದ್ರೆ ನೀವು ಈ ಮಟ್ಟಕ್ಕೆ ಮಾತ್ರ ಬೆಳಿತಿದ್ದಿಲ್ಲ. ಆದ್ರೆ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾಸ್ನಿಂದ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನ ನಾವು ಗಮನಿಸ್ಬೇಕು. ಅದಕ್ಕೆ ಯಾವಾಗ ಗುರುಕುಲ್ ಪದ್ಧತಿಯ ಶಿಕ್ಷಣ ಬರುತ್ತೋ 8ನೇ ವಯಸ್ಸಿನಲ್ಲೇ ಮಗುಗಲ್ಲಿ ಕಳಿಸ್ಬಿಟ್ರೆ ಯಾವ ಮೊಬೈಲ್ ಇರಲ್ಲ. ಅಲ್ಲಿ ಕಲಿಯೋದೆಲ್ಲ ಬಹಳ ಅದ್ಭುತವಾದ ಕಲೆ ಕಲಿತಾರೆ, ಸಂಸ್ಕೃತ ಭಾಷೆ ಕಲಿತಾರೆ. ಅವರಲ್ಲಿ ಇರುವ ಶಕ್ತಿಯನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ಕಲಿತಾರೆ. ಅವರಲ್ಲಿರುವ ಶೂನ್ಯತೆಯನ್ನು ಅನುಭವಿಸುವ ಪದ್ಧತಿ ಕಲಿತಾರೆ. ಅದು ಕಲಿತ ನಂತರ ಅವರು ಅತಿ ಉತ್ತಮದ ಪ್ರಜೆ ಆಗ್ತಾರೆ. ಹಾಗೆ ಈ ಶೂನ್ಯತೆಗೆ ಒಂದು ಚಿಕ್ಕ ಕತೆ ಹೇಳ್ತೇನೆ. ಒಂದು ಒಬ್ಬ ಹಳ್ಳಿಯಲ್ಲಿ ಒಬ್ಬ ಬಡವ ಇದ್ದ. ಅವನು ಮರಗಳನ್ನ ಕಟ್ ಮಾಡಿಕೊಂಡು ಮಾರ್ಕೊಂಡು ಬಂದ ಮೇಲೆ ಅವನ ಜೀವನ. ಆ ಅಡವಿಗೆ ಹೋಗಿ ಮರ ಕಟ್ ಮಾಡೋ ಹತ್ರ ಸ್ವಲ್ಪ ದೂರದಲ್ಲಿ ಒಂದು ಋಷಿ ಕುಂತಿರ್ತಾನೆ. ಆ ಋಷಿ ಪಾಪ ಇವನು ಕಷ್ಟಪಡೋದ್ ನೋಡಿ ಅವನಿಗೆ ಕರೆದು ಹೇಳ್ತಾನೆ, ಸ್ವಲ್ಪ ಮುಂದ್ಗಡೆ ಹೋಗಪ್ಪ, ನಿನಗೆ ಗಂಧದ ಮರಗಳು ಸಿಗ್ತವೆ, ಹೆಚ್ಚು ನಿನಗೆ ಹಣ ಸಿಗುತ್ತೆ ಅಂತ. ಹಂಗೆ ಅನ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾನೆ. ಅಲ್ಲಿ ಗಂಧದ ಮರ ಸಿಗ್ತವೆ. ಇಡೀ ಒಂದು ವಾರಕ್ಕಾಗಷ್ಟು ಹಣ ಅವನಿಗೆ ಒಂದೇ ದಿವಸ ಬಂದ್ಬಿಡುತ್ತೆ. ಖುಷಿಯಾಗ್ಬಿಡ್ತಾನೆ. ಮತ್ತೆ ಮರುದಿವಸ ಬರ್ತಾನೆ. ಮರುದಿವಸ ಅಲ್ಲಿ ಕಡೆ ಇದನ್ನ ನೋಡಿ ಮತ್ತೆ ಋಷಿ ಹೇಳ್ತಾನೆ, ಇನ್ನ ಸ್ವಲ್ಪ ಮುಂದೆ ಹೋಗಪ್ಪ, ಬೆಳ್ಳಿಯ ಗಣಿ ಇದೆ ಅಂತ ಹೇಳ್ತಾನೆ. ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತಾನೆ, ಅಲ್ಲಿ ಬೆಳ್ಳಿಯ ಗಣಿ ಇರುತ್ತೆ. ಅದನ್ನ ತಗೊಂತಾನೆ. ಇಡೀ ತಿಂಗಳಿಗೆ ಆಗಷ್ಟು ಆದಾಯ ಒಂದೇ ದಿವಸದಲ್ಲಿ ಬಂದ್ಬಿಡುತ್ತೆ. ಅವನ ಸ್ಥಿತಿ ಬೆಳೆಯುತ್ತೆ. ಮತ್ತೆ ಬಂದಾಗ ಮತ್ತೆ ಋಷಿ ಕರೆದು, ಇನ್ನ ಸ್ವಲ್ಪ ಮುಂದೆ ಹೋಗಪ್ಪ, ಬಂಗಾರದ ಗಣಿ ಸಿಗುತ್ತೆ ಅಂತ. ಓ ಹೌದಾ ಅಂತೇಳಿ ಮತ್ತೆ ಮುಂದೆ ಹೋಗ್ತಾನ, ಬಂಗಾರದ ಗಣಿ ಸಿಗುತ್ತೆ. ಒಂದು ವರ್ಷಕ್ಕೆ ಎಷ್ಟು ದುಡಿಬೇಕು, ಅದು ಒಂದೇ ದಿವಸದಲ್ಲಿ ದುಡಿತಾನ. ಅವನ ಸ್ಥಿತಿನೇ ಬದಲಾವಣೆ ಆಗ್ಬಿಡುತ್ತೆ.
ಮತ್ತೆ ಒಂದು 3-4 ದಿವಸ ಆದ ನಂತರ ಮತ್ತೆ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಋಷಿ ಕರೀತಾನೆ, ಇನ್ನ ಸ್ವಲ್ಪ ಮುಂದೆ ಹೋಗು, ಅಲ್ಲಿ ವಜ್ರದ ಗಣಿ ಇದೆ ಅಂತ. ಅಲ್ಲಿ ಹೋಗ್ತಾನೆ, ಆ ವಜ್ರದ ಗಣಿ ಮತ್ತೆ ಅಲ್ಲಿ ತಗೊಂಡು ಆ ಊರಿಗೆ ಸೌಕಾರ ಆಗಂತ ಅಷ್ಟು ಹಣ ಬಂದ್ಬಿಡುತ್ತ ಅವನು. ಆ ವಜ್ರ ಎಲ್ಲ ತಗೊಂಡು ಇನ್ನೇನು ಹೋಗ್ತಾ ಇರ್ತಾನೆ, ಅವನಿಗೆ ಸಡನ್ ಒಂದು ಥಾಟ್ ಬರುತ್ತೆ. ಈ ವಜ್ರ ಇರೋದು, ಬಂಗಾರ ಇರೋದು, ಬೆಳ್ಳಿ ಇರೋದು, ಗಂಧದ ಕಟ್ಟಿಗೆ ಇರೋದು ಎಲ್ಲ ಗೊತ್ತಿರುವ ಈ ಒಂದು ಸಾಧು ಇಲ್ಲಿ ಯಾಕೆ ಕೂತ್ಕೊಂಡಿದ್ದಾನೆ? ಈ ಆಲೋಚನೆ ಬಂದು ಆ ಸಾಧು ಮಹಾರಾಜಿ ಕೇಳ್ತಾನೆ, ಗುರುಗಳೇ, ನೀವು ಇಷ್ಟೆಲ್ಲ ನನಗೆ ಸಹಾಯ ಮಾಡಿರಿ, ಇದೆಲ್ಲ ನಿಮಗೆ ಗೊತ್ತಿದ್ದು ನೀವ್ಯಾಕೆ ಇಲ್ಲೇ ಕುತ್ಕೊಂಡಿದ್ದೀರಿ, ನೀವ್ಯಾಕೆ ತಗೊಳಕ್ ಹೋಗಿಲ್ಲ ಅಂದ್ರೆ, ಇಲ್ಲ, ಅದೆಲ್ಲದಕ್ಕಿಂತ ಅತ್ಯಂತ ಅಮೂಲ್ಯವಾದ ನಿಧಿ ನನ್ನ ಕಡೆ ಇದೆ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಅವನಿಗೆ ಆ ಕೈಯಾಗ ವಜ್ರ ಇಟ್ಕೊಂಡಿರ್ತಾನ, ಕೆಳಗ್ ಬಿಟ್ಬಿಡ್ತಾನೆ. ಯಾಕಂದ್ರೆ ಅದಕ್ಕಿಂತ ಅಮೂಲ್ಯವಾದ ನಿಧಿ ನನ್ನ ಕಡೆ ಇದೆ ಅಂತ ಹೇಳಿದ್ನಲ್ಲ. ಅವೆಲ್ಲ ಬಿಟ್ಟು, ಸ್ವಾಮೀಜಿ ನನಗೇನು ಬೇಡ, ಆ ಅಮೂಲ್ಯವಾದ ನಿಧಿ ನಿಮ್ ಕಡೆ ಇದೆ ಅಂತ ಹೇಳಿದ್ರಲ್ಲ, ಅದು ಬೇಕು ನನಗೆ ಅಂದ ತಕ್ಷಣ, ಹಾಗಾದ್ರೆ ಆ ಅಮೂಲ್ಯವಾದ ನಿಧಿ ನಾನು ನಿನಗೆ ಕೊಡ್ತೀನಿ, ಕೆಳಗ್ ಕುತ್ಕೋ ಅಂತ ಹೇಳ್ತಾನೆ. ಕುತ್ಕೊಂತಾನೆ. ಕುತ್ಕೊಂಡ ತಕ್ಷಣ ಕಣ್ಣು ಮುಚ್ಚು ಅಂತಾನೆ. ಕಣ್ಣು ಮುಚ್ತಾನೆ. ಕಣ್ಣು ಮುಚ್ಚಿದ ತಕ್ಷಣ ಏನೂ ಯೋಚನೆ ಮಾಡಬೇಡ, ಹಾಗೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೋ ಅಂತ ಹೇಳ್ತಾನೆ. ಕುತ್ಕೊಂಡ ತಕ್ಷಣ ಅವನ್ನ ಒಂದು 2 ತಾಸು ಗುರುಗಳು ಎಬ್ಸಕ್ಕೆ ಹೋಗಲ್ಲ. ಆ 2 ತಾಸ ಆದ ನಂತರ ಆ ಶೂನ್ಯತೆಯನ್ನು ಅವನು ಅನುಭವಿಸ್ತಾನೆ. ಆ ಶೂನ್ಯತೆ ಅನುಭವಿಸಿದಾಗ ಕಣ್ಣು ತೆಗೆದ ತಕ್ಷಣ ಗುರುಗಳು ಏನಂತ ಕೇಳ್ತಾರೆ, ನಿಧಿ ಸಿಕ್ತಾ ಅಂತ ಕೇಳ್ತಾರೆ. ಸಿಕ್ತು ಗುರುಗಳೇ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ಎಲ್ಲದಕ್ಕಿಂತ ಅತಿ ದೊಡ್ಡ ನಿಧಿ ಅಂದ್ರೆ ಧ್ಯಾನ ಮಾಡಿ, ಧ್ಯಾನ ಸಾಧನೆಯಿಂದ ಆ ಶೂನ್ಯತೆಗೆ ಒಳಗಾದರೆ ಬರುವ ಆನಂದವೇ ಅತಿ ದೊಡ್ಡ ನಿಧಿ. ಅವಾಗ ಅರ್ಥ ಆಗುತ್ತೆ, ಈ ಗುರು ಎಲ್ಲ ಗೊತ್ತಿದ್ದು ಯಾಕೆ ಇಲ್ಲಿ ಕುತ್ಕೊಂಡಿದ್ದಾನೆ ಅಂತ. ಹಂಗೆ ನಾವು ಧ್ಯಾನ ಮಾರ್ಗದಲ್ಲಿದ್ದಾಗ ಧ್ಯಾನದಿಂದ ಬರುವ ಲಾಭದ ಬಗ್ಗೆ ನಾವು ಯೋಚನೆ ಮಾಡ್ತಾನೆ ಇರಬೇಕು. ಹಾಗ ಮಾತ್ರ ನಾವು ಸಾಧನೆಗೆ ಮುಂದಾಗ್ತೀವಿ. ಒನ್ಸ್ ವಿ ಆರ್ ಅಡಿಕ್ಟೆಡ್ ಟು ಕಂಫರ್ಟಬಲ್ ಲೈಫ್, ಆಯ್ತು, ನಮ್ಮ ಗ್ರೋತ್ ನಿಂತು ಬಿಡುತ್ತೆ. ಯಾಶೋ ಆರಾಮಿ ಜೀವನಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ರೆ ನಮ್ಮ ಸಾಧನೆ ನಿಂತು ಬಿಡುತ್ತೆ. ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಎವ್ರಿ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ದೆನ್ ಡೂ ದ ಎಕ್ಸ್ಪೆರಿಮೆಂಟ್. ಅವಾಗ ಮಾತ್ರ ನೀನು ಮುಂದೆ ಹೋಗೋದಕ್ಕೆ ಸಾಧ್ಯ, ಶೂನ್ಯತೆಯನ್ನು ಅನುಭವಿಸೋದಕ್ಕೆ ಸಾಧ್ಯ, ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ. ಇಲ್ದಿದ್ರೆ 5 ನಿಮಿಷ ಧ್ಯಾನ ಮಾಡಿದೆ, ಮತ್ತೆ ನಾನು ಟಿವಿ ನೋಡಿದೆ, ಮತ್ತೆ ನಾನು ಇನ್ಸ್ಟಾಗ್ರಾಮ್ ನೋಡಿದೆ, ಮತ್ತೆ ಫ್ರೆಂಡ್ಸ್ ಕಡೆ ಅವನಿಂಗ ಇವನಿಂಗ ಅಂತೇಳಿ ಮಾತಾಡಿದೆ ಅಂದ್ರೆ ಮುಗೀತು. ಮಾತಾಡೋದಕ್ಕೆ ಬೇಡ ಅನ್ನಲ್ಲ, ಅದು ತಾತ್ಕಾಲಿಕ ತಮಾಷೆಗೆ ಆಗಿದ್ರೆ ಎಷ್ಟನಾದ್ರೂ ಮಾತಾಡ್ರಿ. ಆದ್ರೆ ಇನ್ನೊಬ್ಬರನ್ನ ನೋಯಿಸಲು, ಅವರನ್ನ ಹೀನವಾಗಿ ನೋಡಲು, ಅವರನ್ನ ದುಃಖದಲ್ಲಿ ತಳ್ಳುವುದಕ್ಕೆ ನಾವು ಮಾತಾಡಿದರೆ ನಿಜಕ್ಕೂ ನಾವು ಧ್ಯಾನಿಗಳಲ್ಲ. ಧ್ಯಾನಿಗಳಲ್ಲ ನಾವು. ಧ್ಯಾನಿಗಳು
ಇನ್ನೊಬ್ಬರ ಯಶಸ್ಸಿಗೆ ಯೋಚನೆ ಮಾಡ್ತಾರೆ. ಧ್ಯಾನಿಗಳು ಇನ್ನೊಬ್ಬರಿಗೆ ಬೆಳಕನ್ನು ತಂದುಕೊಡ್ತಾರೆ. ಧ್ಯಾನಿಗಳು ಇನ್ನೊಬ್ಬರಿಗೆ ಜಾಗೃತ ಮೂಡಿಸ್ತಾರೆ. ಧ್ಯಾನಿಗಳು ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿನಡೆ ನಡೆಯಲು ಕಲಿಸ್ಕೊಡ್ತಾರೆ. ಅದು ರೀ ಧ್ಯಾನಿ ಅಂದ್ರೆ. ಧ್ಯಾನ ಅಂದ್ರೆ ಧಿ ಪ್ಲಸ್ ಯಾನ, ಆತ್ಮದ ಪದಾರ್ಥ ಮತ್ತು ಪ್ರಯಾಣ ಎರಡು ಸೇರಿದ್ರೆ ಮಾತ್ರ ಧ್ಯಾನ ಆಗುತ್ತೆ. ಎಲ್ಲಿಗೆ ಪ್ರಯಾಣ? ಇಹಲೋಕದಿಂದ ಪರಲೋಕಕ್ಕೆ ಪ್ರಯಾಣ ಆಗ್ಬೇಕು. ಆ ಪ್ರಯಾಣ ಯಾವಾಗ ಸಾಧ್ಯ? ನೀನು ಸಾಧನೆಯಲ್ಲಿ ಒಳಗಾದಾಗ ಮಾತ್ರ ಸಾಧ್ಯ. ಆ ಸಾಧನೆಗೆ ಒಳಗಾಗುವುದಕ್ಕೆ ಧ್ಯಾನ ಮಾಡಬೇಕು. ನಾವು ಕಣ್ಣು ಮುಚ್ಚಬೇಕು, ಮಾತಾಡೋದನ್ನ ಬಿಡಬೇಕು, ಮೌನವಾಗಬೇಕು. ದಟ್ ಈಸ್ ಸೈಲೆನ್ಸ್. ಶಟ್ ಯುವರ್ ಮೌತ್, ಶಟ್ ಯುವರ್ ಮೈಂಡ್. ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸೈಲೆನ್ಸ್. ನಮ್ಮ ಮನಸ್ಸು ಮಾತಾಡ್ತಾ ಇರುತ್ತೆ. ನನ್ನ ಬಾಯಿ ಮೌನವಾದ್ರೂ ಮನಸ್ಸು ಮಾತಾಡ್ತಾ ಇರುತ್ತೆ. ಧ್ಯಾನದಲ್ಲಿ ಮಾತ್ರನೇ ಬಾಯಿ ಮತ್ತು ಮನಸ್ಸು ಎರಡೂ ಮಾತಾಡಲ್ಲ. ಮೌನ ಅಂದ್ರೆ ಮಾತಿನ ಮೌನ ಅಲ್ಲ, ಮಾತು ಪ್ಲಸ್ ಮನಸ್ಸಿನ ಮೌನ. ಅದು ಸರಿಯಾದ ಮೌನ. ಮಾತು ಬಂದಾದ್ರೂ ಮನಸ್ಸು ಓಡ್ತಾನೆ ಇರುತ್ತೆ. ಕಣ್ಣು ಮುಚ್ಚಿದಾಗ ಮನಸ್ಸು ಕ್ರಮೇಣವಾಗಿ ಯೋಚನೆ ಮಾಡೋದು ಕಡಿಮೆ ಮಾಡ್ತಾ ಬರುತ್ತೆ. ಅವಾಗೆ ನಾವು ಆ ಒಂದು ರಿಯಲ್ ಎಸೆನ್ಸ್ ಆಫ್ ಸೈಲೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಒಂದು ದಿವಸ ಇಡೀ ರಾತ್ರಿ ಕೂತ್ಕೊಳ್ಳಿ. ರಾತ್ರಿ ಮಲಗ್ಬೇಡ್ರಿ, ಧ್ಯಾನ ಕೂತ್ಕೊಳ್ರಿ ಪೂರ್ತಿ ರಾತ್ರಿ. ರಿಯಲ್ ಸತ್ವ ಏನಂಬುದು ಗೊತ್ತಾಗುತ್ತೆ. ಎಲ್ಲಾರು ನೆನ್ಪು ಬಂದ್ಬಿಡ್ತಾರ ಅವಾಗ. ಕೈ ನೋವು ಬಂದ್ಬಿಡುತ್ತೆ, ಕಾಲ್ ನೋವು ಬಂದ್ಬಿಡುತ್ತೆ, ತಲೆ ನೋವು ಬಂದ್ಬಿಡುತ್ತೆ, ಸೊಂಟ ನೋವು ಬಂದ್ಬಿಡುತ್ತೆ, ಎಲ್ಲ ಹೊರಗಡೆ ಬಂದ್ಬಿಡ್ತವೆ. ಯಾಕೆ? ಕ್ಷೀರಸಾಗರ ಅದರಲ್ಲಿ ಫಸ್ಟ್ ಬಂದಿದ್ದೆ ಹಾಲಾಹಲ, ವಿಷ. ಸಾಧನೆ ಕುಂತ್ಕೊಂಡಾಗ ನಮ್ಮಲ್ಲಿನೂ ನಡೀತಾ ಇರುತ್ತೆ, ಮಂಥನ ನಡೀತಾ ಇರುತ್ತೆ. ಆ ಮಂಥನದಲ್ಲಿ ಫಸ್ಟ್ ಬರದೆ ಆಲಾಹಲ. ಕೈ ನೋವು, ಕಾಲ್ ನೋವು, ಸೊಂಟ ನೋವು, ಕಿವಿ ನೋವು, ತಲೆ ನೋವು, ಎಲ್ಲ ನೋವುಗಳು ಬರ್ತವೆ. ಆದ್ರೆ ಅದೆಲ್ಲವನ್ನು ಮೀರಿ ಮತ್ತೆ ಕುತ್ಕೊಂಡು ಸಾಗ್ತಾ ಹೋದಾಗ ಕೊನೆಯದಾಗಿ ಒಂದೊಂದೇ ಬರ್ತವೆ. ಹಲ ಆದ್ಮೇಲೆ ಐರಾವತ ಬರ್ತಾನೆ, ಹ? ಕಾಮಧೇನು ಬರುತ್ತೆ, ಕಲ್ಪವೃಕ್ಷ ಬರುತ್ತೆ, ಕೊನೆಗೆ ಅಮೃತ ಬರುತ್ತೆ. ಅಂದ್ರೆ ನೋಡಿ, ಆಲಾಹಲದಿಂದ ಅಮೃತಕ್ಕೆ ಎಷ್ಟು ಉದ್ದ ದಾರಿ ಇದೆ. ನಾವು ಕಣ್ಣು ಮುಚ್ಕೊಂಡ ತಕ್ಷಣ ಅಮೃತತ್ವ ಸಿಗಬೇಕು ಅಂದ್ರೆ ಹೇಗ್ ಸಾಧ್ಯ? ನಾವು ಸಾಧನೆಯನ್ನು ಸತತವಾಗಿ ಮಾಡ್ತಾ ಇರಬೇಕು. ಆ ಸಾಧನೆಯನ್ನು ನಿರಂತರವಾಗಿ ಮಾಡಿದಾಗ ಈ ಹಾಲಾಹಲದಿಂದ ಅಮೃತಕ್ಕೆ, ಅಮೃತತ್ವವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ದಿವಸ ರಾತ್ರಿ ನೀವು ಇಡೀ ರಾತ್ರಿ ಕೂತ್ಕೊಳ್ಳಿ. ಇಷ್ಟು ದಿವಸ ಧ್ಯಾನ ಮಾಡಿದಿರಲ್ಲ, ಆ ಧ್ಯಾನದ ಅನುಭವ ಒಂದು ಕಡೆ, ಇಡೀ ರಾತ್ರಿ ಕುತ್ಕೊಂಡಾಗ ಬರುವ ಒಂದು ಧ್ಯಾನದ ಅನುಭವ ಒಂದು ಕಡೆ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಂಟಿನ್ಯೂಸ್ ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್.
ನಾನು ಪ್ರತಿ ಒಂದು ಸೆಷನ್ ಅಲ್ಲಿ 3 ತಾಸು ಧ್ಯಾನ 21 ದಿವಸ ಪ್ರತಿಯೊಬ್ರು ಮಾಡ್ಬೇಕು ಅಂತ ಹೇಳ್ತೀನಿ. ಕಾರಣ ಇಷ್ಟೇ, ಪ್ರತಿ 1 ಅವರ್ ಮೆಡಿಟೇಷನ್ ಮಾಡಬೇಕಾದ್ರೆ 45 ಮಿನಿಟ್ಸ್ ನಮ್ಮ ಮೈಂಡ್ ನ ಸೈಲೆನ್ಸ್ ಮಾಡೋದಕ್ಕೆ ಬೇಕು. ಲಾಸ್ಟಿಗೆ ಒಂದು 5-10 ನಿಮಿಷ ಧ್ಯಾನ ಆಗುತ್ತೆ. ಆದ್ರೆ ನಾವು ಕಂಟಿನ್ಯೂಸ್ 8 ತಾಸು ಧ್ಯಾನ ಮಾಡಿದ್ರೆ 45 ನಿಮಿಷ ಆದ್ಮೇಲೆ 7 ತಾಸು 5 ನಿಮಿಷ ಧ್ಯಾನ ಆಗುತ್ತೆ. ನಾನು 1 ತಾಸು ಬೆಳಗ್ಗೆ, 1 ತಾಸು ಮಧ್ಯಾಹ್ನ, 1 ತಾಸು ರಾತ್ರಿ ಮಾಡಿದ್ರೆ ಬೆಳಗ್ಗೆ 5 ನಿಮಿಷ, ಮಧ್ಯಾಹ್ನ 5 ನಿಮಿಷ, ರಾತ್ರಿ 5 ನಿಮಿಷ ಅಷ್ಟೇ ನಮಗೆ ಸಿಗೋದು. ಅದೇ ಕಂಟಿನ್ಯೂಸ್ 3 ತಾಸು ಮಾಡಿದಾಗ 45 ನಿಮಿಷ, 55 ನಿಮಿಷ ಸ್ಟಾರ್ಟಿಂಗ್ ಹೋದ್ರೂ 2 ತಾಸು 5 ನಿಮಿಷ ನಿಮಗೆ ಪೂರ್ಣ ಧ್ಯಾನ ಆಗುತ್ತೆ. ಲಾಂಗ್ ಅವರ್ಸ್ ಧ್ಯಾನ ಮಾಡೋದ್ರಲ್ಲಿ ಬಹಳ ಬೆನಿಫಿಟ್ ಇದೆ. ಪತ್ರಿ ಸರ್ ಯಾವಾಗೂ ಹೇಳ್ತಾ ಇದ್ರು, ಕುತ್ಕೋ 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 ಅಂತೇಳಿ ಒಂದು 30 ಸಲ ಹೇಳ್ತಾ ಇದ್ರು. ಕುತ್ಕೋಬೇಕು, ಈ ಶರೀರಕ್ಕೆ ಕುತ್ಕೊಳ್ಳೋದು ಕಲಿಸ್ಬೇಕು. ಧ್ಯಾನ ಮಾಡಕ್ಕಾಗಲ್ಲ, ಚೇರ್ ಮೇಲೆ ಕುತ್ಕೊಂಡು ರಾತ್ರಿ ನಿದ್ದೆ ಮಾಡ್ರಿ, ಪರವಾಗಿಲ್ಲ. 2 ದಿವಸ ನಿದ್ದೆ ಪ್ರಾಕ್ಟೀಸ್ ಮಾಡ್ರಿ ಚೇರ್ ಮೇಲೆ ಕುತ್ಕೊಂಡು. 3ನೇ ದಿವಸ ನೀವು ನಿದ್ದೆ ಮಾಡಲ್ಲ, ಧ್ಯಾನ ಮಾಡ್ತೀರಿ. ಅದ್ಯಾಕೆ ಸಾಧ್ಯ ಸಾರ್ ಅಂತಂದ್ರೆ, ನೀವು ಪ್ರಯತ್ನ ಪಡ್ರಿ, ಸಾಧ್ಯ ಆಗ್ಲಿದ್ರೆ ಹೇಳ್ತೀನಿ ನಾನು. ಇಟ್ ಈಸ್ ಪಾಸಿಬಲ್. ನಾನು ಇವತ್ತು ನಿಮ್ಮ ಮುಂದೆ ಇವೆಲ್ಲ ಇಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಜೀವನದಲ್ಲಿ ಇದನ್ನ ನಾನು ಅನುಭವಿಸಿದ್ದೀನಿ, ಅದಕ್ಕೆ ಇಡ್ತಾ ಇದ್ದೀನಿ ನಿಮ್ಮ ಮುಂದೆ. ಇಲ್ಲಾಂದ್ರೆ ಇಷ್ಟು ಎಳೆ ಎಳೆಯಾಗಿ ನಿಮ್ಮನ್ನು ಬಿಡಿಸಿ ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದು ಸಾಧನೆ ಇದ್ದ ಹಾಗೆ ನಮ್ಮ ಅಂತರಾಳಕ್ಕೆ ಹೋಗೋದಕ್ಕೆ ಸಾಧ್ಯ. ನಾವು ಆ ಶೂನ್ಯತೆಯನ್ನು ಅನುಭವಿಸೋದಕ್ಕೆ ಸಾಧ್ಯ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿಯನ್ನು ಗಳಿಸೋದಕ್ಕೆ ಸಾಧ್ಯ. ಅದಕ್ಕೆ ಸಾಧನೆ ಮಾಡಿ 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 ಮಾಡಿ. ಈ ಶೂನ್ಯತೆಗೆ ಸನಾತನ ಧರ್ಮ, ಗುರುಕುಲ ಪದ್ಧತಿ, ತಾಯಿ ಎಲ್ಲರೂ ಬೇಕಾದ್ರು. ಸೈಲೆನ್ಸ್ ಅಂದ ತಕ್ಷಣ ನಾವೇನಂತೀವಿ? ಸುಮ್ನೆ ಕೂತ್ಕೊಳ್ಳೋದೇ ಸೈಲೆನ್ಸ್ ಅಂತೀವಿ. ನೋ, ದಟ್ ಈಸ್ ನಾಟ್ ಸೈಲೆನ್ಸ್. ನಿನ್ನ ಅಂತರಾಳದಲ್ಲಿ ಪ್ರಯಾಣ ಮಾಡುವ ಸಮಯದಲ್ಲಿ ನಿನ್ನ ಮನಸ್ಸು ಪೂರ್ತಿಯಾಗಿ ಬಂದಾಗೋದು. ಬಂದಾದ ನಂತರ ಮಾಡುವ ಒಂದು ಅನುಭವನೂ ನಿಂದಿರ್ಬೇಕು. ಅನುಭವನು ನಿಂತಾಗ ಆ ಸಮಯದಲ್ಲಿ ಶೂನ್ಯದ ಅನುಭವ ಆಗುತ್ತೆ. ಹೇಳೋದು ಧ್ಯಾನ ಸಾಧನೆ ಬಹಳ ಮುಖ್ಯ ಅಂತ. ಸಾಧನೆ ಇಲ್ಲದೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ, 5 ನಿಮಿಷ 10 ನಿಮಿಷ ಧ್ಯಾನ ಮಾಡ್ತೀವಿ, ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ. ಆ ತರ ಮಾಡಿದಾಗ ನಮಗೆ ಅಹಂಕಾರ ಇರುತ್ತೆ ಹೊರತು ಆತ್ಮಜ್ಞಾನ ಇರಲ್ಲ. ಯಾಕಂದ್ರೆ ಎಂಪ್ಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್ ಅಂತಾರೆ. ತಿಳ್ಕೊಳೋದು ಕಡಿಮೆ, ಎಗರಾಡೋದು ಜಾಸ್ತಿ.
ಅದಕ್ಕೆ ತುಂಬಿದು ಕೂಡ ತುಳುಕೋಲ್ಲ ಅಂತ ಯಾಕೆ ಹೇಳ್ತಾರೆ? ಜ್ಞಾನಿ ಯಾವಾಗೂ ಸೈಲೆಂಟ್ ಆಗಿರ್ತಾನೆ, ನಿಶಬ್ದತೆಯಿಂದ ಇರ್ತಾನೆ. ಆತನ ಬಳಿ ಬಂದು ಕೇಳಿದಾಗ ಮಾತ್ರ ಆತನ ಬಾಯಿ ತೆಗಿತಾನೆ. ಆದ್ರೆ ಅಜ್ಞಾನಿ ನಿರಂತರವಾಗಿ ಬಾಯಿ ತೆಗೆದೇ ಇರ್ತಾನೆ. ಯಾಕಂದ್ರೆ ಅವನು ತನ್ನ ಅಜ್ಞಾನವನ್ನು ಮುಚ್ಚೋಕೆ ಮಾತಾಡ್ತಾ ಇರ್ತಾನೆ. ಅವನು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋದು ಆ ಮಾತುಗಳ ಜಾಣ್ಮೆಯಿಂದ ಆ ಅಜ್ಞಾನವನ್ನು ಮುಚ್ತಾ ಇರ್ತಾನೆ. ಆದ್ರೆ ಜ್ಞಾನಿಗೆ ಅಂತ ಒಂದು ಮಾಸ್ಕ್ ಬೇಕಿಲ್ಲ. ಅವನ ನಿಶಬ್ದತೆ ಸಾಕು ಅವನಿಗೆ. ಅವನ ಒಂದು ಸ್ಥಿತಿಯೇ ಒಂದು ಸಿಗ್ನೇಚರ್ ಇದ್ದಂಗೆ. ಸರು ಬರ್ತಾ ಇದ್ರೆ ಅವರ ಒಂದು ಎಂಟ್ರಿನೇ ಸಾಕು. ಇಲ್ಲಿ ಇರೋರೆಲ್ಲ ನಿಶಬ್ದತೆಯಿಂದ ಆಗ್ಬಿಡ್ತಿದ್ರು ಸಾರ್ ಬಂದ ತಕ್ಷಣ. ಯಾಕೆಂದ್ರೆ ಆ ವೈಬ್ರೇಷನ್, ಆ ಒಂದು ಆರ ಎಂಟ್ರಿ ಹೊಡೆದ ತಕ್ಷಣನೇ ಎಲ್ಲರಿಗೂ ಕನೆಕ್ಟ್ ಆಗ್ಬಿಡ್ತಿದ್ರು. ಹಾಗೆ ಒಂದು ಜ್ಞಾನಿಯ ಸಿಗ್ನೇಚರ್ ಏನಪ್ಪಾ ಅಂದ್ರೆ ಆತನ ಎಂಟ್ರಿನೇ ಸಿಗ್ನೇಚರ್. ಆದ್ರೆ ಅಜ್ಞಾನಿ ಆಗಲ್ಲ. ತನ್ನ ಜಾಣ್ಮೆಯಿಂದ, ಆತನ ಮಾತಿನ ಚಕಮಕಿಯಿಂದ ತನ್ನ ಮೇಲೆ ಒಂದು ಮಾಸ್ಕ್ ಹಾಕೊಂತಾನೆ, ನಾನು ಜಾಣ ಅಂತೇಳಿ. ಆ ಕೆಲಸ ನಾವು ಮಾಡಬಾರ್ದು. ಯಾರಾದ್ರೂ ಹೇಳಿದಾಗ ನಮಗಿಂತ ಹೆಚ್ಚು ತಿಳ್ಕೊಂಡವರು ಹೇಳಬೇಕಾದ್ರೆ ಶ್ರದ್ಧೆಯಿಂದ ಕೇಳಬೇಕು. ನನಗೆಲ್ಲ ಗೊತ್ತಿದೆ ಬಿಡು ಅಂತೇಳಿ ಅಹಂಕಾರದಿಂದ ಮೆರಿಬಾರ್ದು. ಆ ತರ ಶ್ರದ್ಧೆಯಿಂದ ಕೇಳಿದಾಗ ನಾವು ಆಧ್ಯಾತ್ಮಿಕದಲ್ಲಿ ಬಹಳ ಬೆಳಿತೇವೆ. 2 ದಿವಸಕ್ಕೆ ಯಾರೋ 2 ದಿವಸ ಆಗಿರುತ್ತೆ ಧ್ಯಾನಕ್ಕೆ ಬಂದು, ಆದ್ರೆ ಅವನಲ್ಲಿ ಅಪಾರವಾದ ಅನುಭವ ಇರುತ್ತೆ. 2 ದಿವಸದಲ್ಲಿ ಅನುಭವ ಪಡ್ಕೊಂಡಿರ್ತಾನೆ. ಅವನ ಅನುಭವ ಹೇಳ್ಬೇಕಾರೆ ಹೇಳ 2 ದಿವಸ ಆಗೈತಿ ನಿಂದ ಅಂತ ನಾವು ಗರ್ವದಿಂದ ಹೇಳಿದ್ರೆ, ಆ 2 ದಿವಸ ಆಗಿರುವ ಅನುಭವ ಈ ವರ್ಷಾನುಗಟ್ಲೆ ಮಾಡಿರುವ ಧ್ಯಾನಿಗೆ ಆಗಿರಲ್ಲ. ಅದನ್ನ ತಿಳ್ಕೋಬೇಕು. ಹೇಗ್ ಸಾಧ್ಯ ಆಯ್ತು, ಹೇಗ್ ಪಡ್ಕೊಂಡ? ಶ್ರದ್ಧೆಯಿಂದ ನಾವು ಕೇಳಿದಾಗ ನಮ್ಮ ಜ್ಞಾನ ಹೆಚ್ಚುತ್ತೆ. ಇದೆಲ್ಲವೂ ನಮ್ಮಲ್ಲಿ ಬೆಳಿಬೇಕು ಅಂತಂದ್ರೆ ನಮ್ಮ ಶೂನ್ಯತೆಗೆ ನಾವು ಕನೆಕ್ಟ್ ಆಗಬೇಕು. ಅಂದ್ರೆ ಏನು? ಪ್ರತಿಯೊಂದು ಕ್ರಿಯೇಷನ್ ಆಗಿದ್ದು ಹಿರಣ್ಯ ಗರ್ಭದಿಂದ. ಹಿರಣ್ಯ ಗರ್ಭನೂ ಒಂದು ದೊಡ್ಡ ಶೂನ್ಯ, ಬಂಗಾರದ ಶೂನ್ಯ. ಆ ಒಂದು ಖಾಲಿತನದಿಂದನೇ ಪ್ರತಿಯೊಂದು ಸೃಷ್ಟಿಯಾಗಿದ್ದು. ಹಾಗೆ ನಮ್ಮಲ್ಲಿ ಆ ಖಾಲಿತನವನ್ನು ನಾವು ಬೆಳೆಸ್ಕೊಂಡಾಗ ಅದರಿಂದ ಅಪಾರ ಸೃಷ್ಟಿಯಾಗುತ್ತೆ. ನಮ್ಮಲ್ಲಿ ಸೃಜನಶೀಲತೆ ಬೆಳೆಯುತ್ತೆ, ಸೃಷ್ಟಿಕರ್ತರಾಗ್ತೀವಿ. ಶೂನ್ಯದಿಂದನೇ ಸೃಷ್ಟಿ, ನಮ್ಮಲ್ಲಿ ಶೂನ್ಯತೆಯಿಂದನೇ ಸೃಷ್ಟಿಕರ್ತರಾಗ್ತೀವಿ ನಾವು. ಆ ಶೂನ್ಯತೆಗೆ ಹೋಗ್ಬೇಕು ಅಂತಂದ್ರೆ ಧ್ಯಾನ ಮಾಡ್ಬೇಕು, ಧ್ಯಾನ ಸಾಧನೆಯಲ್ಲಿ ಇರಬೇಕು. ಧ್ಯಾನ ಕಲಿತು ಧ್ಯಾನ ಸಾಧನೆಯನ್ನು ಮಾಡಿದ ವ್ಯಕ್ತಿಗೆ ಮಾತ್ರ ಶೂನ್ಯತೆಯ ಅನುಭವ ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ. ಹಾಗಾಗಿ ಪ್ರತಿಯೊಬ್ರು ಒಂದೊಂದು ರಾತ್ರಿ ಧ್ಯಾನ ಮಾಡಬೇಕು. ಇವತ್ತು ನನ್ನ ಜೊತೆಗೆ 86 ಜನ ಈ ಝೂಮ್ ಅಲ್ಲಿದ್ದಾರೆ. ಪ್ರತಿಯೊಬ್ರು ಹೋಲ್ ನೈಟ್ ಮೆಡಿಟೇಷನ್ ಮಾಡುವ ಅನುಭವ ತಗೋಬೇಕು. ಕುತ್ಕೊಂಡು ನಿದ್ದೆ ಮಾಡ್ರಿ, ಬೇಡ ಪರವಾಗಿಲ್ಲ, ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡಿ, ಆದ್ರೆ ಮಾಡ್ಬೇಕು. ಮಾಡಿದಾಗೆ ಹೇಳಿದ್ನಲ್ಲ,
ಹಾಲಾಹಲ, ಕಲ್ಪವೃಕ್ಷ, ಐರಾವತ, ಕಾಮಧೇನು, ಲಾಸ್ಟಿಗೆ ಅಮರತ್ವ ಬರುತ್ತೆ. ಏನು ಲಾಸ್ಟಿಗೆ ಅಮೃತ ಸಿಗೋದು. ಹಾಗಾಗಿ ನೀವು ಮೊದಲನೇ ಹೆಜ್ಜೆ ಇಡ್ರಿ. ಥ್ಯಾಂಕ್ ಯು. ಇವತ್ತು ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಕೊಟ್ಟಿರುವ ಮಹಾವತಾರ್ ಫೌಂಡೇಶನ್ಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇಂಥ ಒಂದು ವೇದಿಕೆಯಿಂದ ನಾವು ನಮ್ಮಲ್ಲಿ ಆ ಒಂದು ಜ್ಞಾನವನ್ನು ಹರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಜ್ಞಾನ ಇದ್ರೆ ಕೊಳ್ತೋಗುತ್ತಂತೆ, ಹರಿಸಿದ್ರೆ ಬೆಳೆಯುತ್ತಂತೆ. ಅಂತ ಒಂದು ಹರಿಸೋದಕ್ಕೆ ವೇದಿಕೆ ಕೊಟ್ಟ ಮಹಾವತಾರ್ ಫೌಂಡೇಶನ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ರೇವತಿ ಮೇಡಮ್ಗೆ ಧನ್ಯವಾದಗಳು. ಹಾಗೆ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಧ್ಯಾನಿಗೆ ಧನ್ಯವಾದಗಳು. ಥ್ಯಾಂಕ್ ಯು.